ಹಾಯ್ ಹಲೋ ಎವ್ರಿವನ್, ದಿಸ್ ಇಸ್ ಲಾವಣ್ಯ ಫ್ರಮ್ ನ್ಯೂ ಟೆಕ್ನೋ. ಇವತ್ತು ನಾನು ಹೊಸ ಒಂದು ಟಾಪಿಕ್ ಇಂದ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ನಮ್ಮ ಫ್ರೆಂಡ್ ಆದ ಪ್ರಿಯಾಂಕಾ ಅವರು ಇದ್ದಾರೆ. ನಾವು ಇವತ್ತು ಹಾರ್ಡ್ ಡಿಸ್ಕ್ ಬಗ್ಗೆ ನಾವು ತಿಳ್ಕೊಂತಾ ಇದ್ದೀವಿ. ನಮ್ಗೆ ಹಾರ್ಡ್ ಡಿಸ್ಕ್ ಕಾಮನ್ ಆಗಿ ನಾವು CPU ದಲ್ಲಿ ಕಂಪ್ಯೂಟರ್ಸ್ ಅಲ್ಲಿ ಎಲ್ಲ ನೋಡಿರ್ತೀವಿ. ಹಾರ್ಡ್ ಡಿಸ್ಕ್ ಅನ್ನೋದು ಒಂದು ಪರ್ಮನೆಂಟ್ ಸ್ಟೋರೇಜಬಲ್ ಡಿವೈಸ್ ಆಗಿರುತ್ತೆ. ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ತುಂಬಾ ಒಂದು ಎಕ್ಸ್ಟ್ರಾ ಡೇಟಾನ ನಾವು ಸ್ಟೋರ್ ಮಾಡ್ಬೋದು. ಅದು ಇಯರ್ಸ್ ಗಟ್ಲೆ ನಮ್ಗೆ ಅದರಲ್ಲಿನೇ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಈ ಹಾರ್ಡ್ ಡಿಸ್ಕ್ ನ ನಾವು ಆಚೆಯಿಂದ ಮಾತ್ರ ಹೇಗಿರುತ್ತೆ, ಡಿಸೈನ್ ಹೇಗಿರುತ್ತೆ ಅಂತ ನೋಡಿದೀವಿ, ಬಟ್ ಒಳಗಡೆ ಪಾರ್ಟ್ಸ್ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತು ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಒಂದು ವರ್ಕ್ಶಾಪ್ ಮೂಲಕ ನಮ್ಮ ಫ್ರೆಂಡ್ಸ್ಗೆಲ್ಲ ಒಳಗಡೆ ಎಲ್ಲ ಹೇಗಿರುತ್ತೆ, ಡಿಸೈನ್ ಹೇಗಿರುತ್ತೆ, ಕಾಂಪೋನೆಂಟ್ಸ್ ಹೇಗಿರುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಅಲ್ಲೊಂದು ಪಿಕ್ಚರ್ ಇದೆ ಅಲ್ವಾ, ಇದು ಹಾರ್ಡ್ ಡಿಸ್ಕ್ ನ ಒಳಗಡೆ ಒಂದು ಪಿಕ್ಚರ್ ಆಗಿರುತ್ತೆ. ನಾವು ಪಿಕ್ಚರ್ ಮೂಲಕ ಅಲ್ಲದೆ ಈಗ ಇದನ್ನ ಓಪನ್ ಮಾಡಿ ಒಳಗಡೆ ಕಾಂಪೋನೆಂಟ್ಸ್ ಏನು, ಅದರ ಕೆಲಸ ಏನು ಅಂತ ಎಲ್ಲ ನಾವು ತಿಳ್ಕೊಳ್ಳೋಣ. ಇದು ನಮ್ಗೆ ಮ್ಯಾಕ್ಸ್ ಸ್ಟೋರ್ ಅನ್ನುವಂಥದ್ದು ಒಂದು ಕಂಪನಿಯ ಹಾರ್ಡ್ ಡಿಸ್ಕ್ ಆಗಿರುತ್ತೆ. 80 GB ಒಂದು ಹಾರ್ಡ್ ಡಿಸ್ಕ್ ಆಗಿರುತ್ತೆ. ಇದನ್ನ ನಾವು ಈಗ ಓಪನ್ ಮಾಡಿ ನೋಡೋಣ ಬನ್ನಿ. ಹಾಯ್, ದಿಸ್ ಇಸ್ ಪ್ರಿಯಾಂಕಾ. ಇವತ್ತು ನಾವು ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲರೂ ಹುಡುಗಿ ಹೇಳ್ದಂಗೆ ನಾವು ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀರಿ. ಇವಾಗ ನಮ್ಮ ಹತ್ರ ಒಂದು ಹಾರ್ಡ್ ಡಿಸ್ಕ್ ಐತೆ. ಅದ್ರಿಗೆ ಮೆಟೀರಿಯಲ್ಸ್ ಒಂದು ಮ್ಯಾಟು ಮತ್ತೆ ವೀಸರ್, ಸ್ಕ್ರೂ ಡ್ರೈವರ್ ಮತ್ತೆ ಅದ್ರಿಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಐತೆ. ಮತ್ತೆ ಇದನ್ನ ಫಸ್ಟ್ ಓಪನ್ ಮಾಡೋಕ್ ಮುಂಚೆ ನೀವು ಇಲ್ಲೆಲ್ಲ ಕ್ಲೀನ್ ಸರ್ಫೇಸ್ ಇಟ್ಕೋಬೇಕು, ಇಲ್ಲಾಂದ್ರೆ ಅದು ಹಾರ್ಡ್ ಡಿಸ್ಕ್ ಎಲ್ಲ ಕೆಟ್ಟೋಗುತ್ತೆ. ಇವಾಗ ನಾವು ಇದನ್ನ ಓಪನ್ ಮಾಡಿ ಚೆಕ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆಲ್ಲ ಹೇಗ್ ಅನಿಸ್ತಿದೆ ಈ ವರ್ಕ್ಶಾಪ್ ನೋಡೋದ್ರ ಮೂಲಕ? ನೀವ್ ಯಾವತ್ತಾದ್ರೂ ಮಾಡಿದೀರಾ ಈ ತರ ಎಲ್ಲ? ಈಗ ಹೇಗ್ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್ ನಿಮ್ಗೆ? ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿದ್ದೀರಾ? ನಮ್ಮ ಆಡಿಯನ್ಸ್ಗೂ ಹೇಳಿ, ಅವರು ಇಂಟ್ರೆಸ್ಟ್ ಆಗಿ ಇರ್ಲಿ, ಅವ್ರಿಗೂ ಇಂಟ್ರೆಸ್ಟ್ ಬರ್ಲಿ. ಇಂಟ್ರೆಸ್ಟ್ ಆಗಿ ವಿಡಿಯೋ ಕಲ್ತ್ಕೊಳ್ರಿ, ಇನ್ನ ಇಂಟ್ರೆಸ್ಟ್ ಬರುತ್ತೆ. ನೀವು ಒಂದ್ಕಿತನೂ ಮಾಡಿರಲ್ಲ, ನೋಡ್ಬಿಟ್ಟು ನೆಕ್ಸ್ಟ್ ನೀವು ಒಂದು ವಿಡಿಯೋ ಮಾಡಿ ಆ ಡಿಸ್ಕ್ ಬಿಟ್ಟು ಇನ್ನೊಂದು ವಿಡಿಯೋ ಮಾಡಿ ಇಂಟ್ರೆಸ್ಟ್ ನೋಡ್ರಿ. ಸೊ ನಿಮಗೆಲ್ಲ ಕ್ಯೂರಿಯಸ್ ಆಗಿದೆ ಅಲ್ವಾ, ಒಳಗಡೆ ಏನೇನಿರುತ್ತೆ, ಹೇಗಿರುತ್ತೆ ಪಾರ್ಟ್ಸ್ ಅಂತ ಎಲ್ಲ? ಓಕೆ, ಎಲ್ರು ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ? ಓಕೆ. ಸೊ ಗೈಸ್, ಇವಾಗ ನೀವು ನೋಡ್ಬೋದು ನಮ್ಮ ಲಾವಣ್ಯ ಅವರು, ಪ್ರಿಯಾಂಕಾ ಅವರು ಮಾಡ್ತವ್ರೆ. ಇದರಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ನಮ್ಮ ಗೇಮ್ಸ್ ಆಗಿರ್ಬೋದು, ಇಲ್ಲ ವಿಡಿಯೋಸ್, ಫೋಟೋಸ್ ಅದೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸೊ ಇದ್ರ ಒಳಗಡೆ ಯಾವ ತರ ಕಾಂಪೋನೆಂಟ್ಸ್ ಯೂಸ್ ಮಾಡೋರೆ ನೋಡೋಣ ಬನ್ನಿ. ಸೊ ಒಂದು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್. ನಮ್ಗೆಲ್ಲರಿಗೂ ತುಂಬಾ ಕ್ಯೂರಿಯಸ್ ಇರುತ್ತೆ, ಹಾರ್ಡ್ ಡಿಸ್ಕ್ ಅಲ್ಲಿ ಅಷ್ಟೊಂದು ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಹೇಗೆ ಅಷ್ಟೊಂದೆಲ್ಲ ಡಾಟಾ ಸ್ಟೋರ್ ಆಗಿರುತ್ತೆ ಅಂತ. OS ಮತ್ತೆ ಡಾಕ್ಯುಮೆಂಟ್ಸ್, ಫೈಲ್ಸ್ ಎಲ್ಲ ಇದರಲ್ಲಿನೇ ಸ್ಟೋರ್ ಆಗುತ್ತೆ. ಅದು ಹೇಗೆ ಸ್ಟೋರ್ ಆಗುತ್ತೆ ಅಂತ ನಾವು ಇವಾಗ ನೋಡೋಣ. ಇಲ್ಲಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೋದು, ಇದು ಬಂದು ನಮ್ಗೆ ಮದರ್ ಬೋರ್ಡ್ ಆಗಿರುತ್ತೆ. ಇದರಲ್ಲಿ ಸಾಟಾ ಪೋರ್ಟ್ಸ್ ಮತ್ತೆ ಪವರ್ ಕನೆಕ್ಟರ್ಸ್, ಮೈಕ್ರೋ ಪ್ರೊಸೆಸರ್ಸ್ ಎಲ್ಲಾನು ನಾವು ಮದರ್ ಬೋರ್ಡ್ ಅಲ್ಲಿ ನೋಡ್ಬೋದು. ಹಿಂಗೆ ಓಪನ್ ಮಾಡ್ಬಿಟ್ಟೆ. ಬಂದ್ಬಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ನಾವು ಟಚ್ ಮಾಡಬಾರ್ದು. ಇಲ್ಲೇ ಸೊ ಸಾರಿ ಫ್ರೆಂಡ್ಸ್, ಈಗ ನಾವು ಇದನ್ನ ಓಪನ್ ಮಾಡ್ಬೇಕಂದ್ರೆ ನಾವು ತುಂಬಾ ಒಂದು ಅಕ್ಯುರೇಟ್ ಆಗಿರ್ಬೇಕು. ಇದನ್ನ ಓಪನ್ ಮಾಡ್ಬೇಕು ಅಂದ್ರೆ ನಾವು ಓಪನ್ ಮಾಡಿದಾದ್ಮೇಲೆ ಯಾವುದೇ ಕಾರಣಕ್ಕೂ
ಅದನ್ನ ನಾವು ಕೈಯಿಂದ ಟಚ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬೆಟರ್ ನೀವೆಲ್ಲ ಗ್ಲೌಸಸ್ ಹಾಕೊಳ್ಳೋದು ಬೆಟರ್. ಅದು ಯೂಸ್ ಮಾಡುವಾಗ ಎಲ್ಲ ಗ್ಲೌಸಸ್ ಹಾಕೊಂಡು ಯೂಸ್ ಮಾಡಿದ್ರೆ ಬೆಟರ್. ಯಾವುದೇ ಒಂದು ಡಸ್ಟ್ ಪಾರ್ಟಿಕಲ್ಸ್ ಅದ್ರೊಳಗಡೆ ಹೋಗ್ಬಾರ್ದು. ಆ ತರ ಅದನ್ನ ಒಂದು ಸೇಫ್ ಝೋನ್ ಅಲ್ಲಿ ನಾವು ಓಪನ್ ಮಾಡ್ಬೇಕಾಗಿರುತ್ತೆ. ಸೊ ಈಗ ನಮ್ಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ಯಾಕಂದ್ರೆ ನಾವು ಯಾವತ್ತೂ ಆರ್ಡಿಸ್ನ ಈ ರೀತಿ ಓಪನ್ ಮಾಡಿ ನೋಡ್ಲಿಲ್ಲ. ಇವತ್ತು ನೀವು ನೋಡ್ತಿದ್ದೀರಾ, ನಾವು ಫಸ್ಟ್ ಟೈಮ್ ನೋಡ್ತಿದೀವಿ. ಹೇಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ ನಾವು ಒಂದೊಂದೇ ಪಾರ್ಟ್ಸ್ ನ ತಿಳ್ಕೊಂಡು ಆ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆನೂ ಶೇರ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಒಳಗಡೆ ಪಾರ್ಟ್ಸ್ ನ ನೇಮ್ಸ್ ಎಲ್ಲ ಏನೇನು ಅಂತ ನಾವು ಈಗ ತಿಳ್ಕೊಳ್ಳೋಣ. ಇದು ಬಂದು ಆಕ್ಚುವೇಟರ್, ಇದನ್ನ ಆಕ್ಚುವೇಟರ್ ಆರ್ಮ್ ಅಂತ ಕರಿತೀವಿ. ಇದು ಬಂದು ಮೇನ್ ನಮ್ಗೆ ಪ್ಲೇಟರ್ ಆಗಿರುತ್ತೆ. ಇದರಲ್ಲಿನೇ ಎಲ್ಲಾ ಡೇಟಾನ ನಾವು ಸ್ಟೋರ್ ಮಾಡ್ಲಿಕ್ಕಾಗುತ್ತೆ. ಇದು ಬಂದು ಸ್ಪಿನ್ನರ್, ಇದು ನಮ್ಗೆ ಅದು ರೌಂಡ್ ಮಾಡಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ನಾವೀಗ ಹಾರ್ಡ್ ಡಿಸ್ಕ್ ಬಗ್ಗೆ ಮತ್ತೆ ಹಾರ್ಡ್ ಡಿಸ್ಕ್ ಅಲ್ಲಿರೋ ಪಾರ್ಟ್ಸ್ ಬಗ್ಗೆ ಎಲ್ಲ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಹೇಗೆಲ್ಲ ಇದು ವರ್ಕ್ ಆಗುತ್ತೆ, ಹೇಗೆಲ್ಲ ಇದು ನಮ್ಗೆ ಡೇಟಾನ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇದು ವರ್ಕಿಂಗ್ ಹಾರ್ಡ್ ಡಿಸ್ಕ್ ಆಗಿರೋದ್ರಿಂದ ನಾವು ಇದನ್ನ ಇಷ್ಟು ಮಾತ್ರ ಓಪನ್ ಮಾಡ್ಲಿಕ್ಕಾಗುತ್ತೆ. ನಾವು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಾನ್ ವರ್ಕಿಂಗ್ ಒಂದು ಹಾರ್ಡ್ ಡಿಸ್ಕ್ ನ ತಗೊಂಡು ಕಂಪ್ಲೀಟ್ ಆಗಿ ಎಲ್ಲ ಓಪನ್ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಡಾಟಾ ಸ್ಟೋರ್ ಮಾಡುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ನಿಮ್ಗೆಲ್ಲರಿಗೂ ಒಂದು ಡಿಸೆಂಬಲ್ ಪಾರ್ಟ್ ನಿಮ್ಗೆ ಇಷ್ಟ ಆಗಿರುತ್ತೆ. ಹಾಗಾದ್ರೆ ನಾವು ಈ ಹಾರ್ಡ್ ಡಿಸ್ಕ್ ನ ಮತ್ತೆ ಅಸೆಂಬಲ್ ಆಗಿ ಮಾಡ್ಬಿಡೋಣ ಬನ್ನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ತರಹದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿ ನೀವು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ರೆ ನಾವು ಇನ್ನೂ ಹೆಚ್ಚು ಕಂಟೆಂಟ್ಸ್ ಮೂಲಕ, ಇನ್ನೂ ಹೆಚ್ಚು ಒಂದು ವಿಡಿಯೋಸ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.